ಇವರೆಲ್ಲ ಕಿತ್ತು ಹೋಗ್ತಾರೆ. ಇವರು ಕೇಂದ್ರದಲ್ಲಿ ಏನು ಮಾಡ್ತಾರೆ, ತಾವು ಹೇಳಿದ್ರೆ ಕೇಂದ್ರ ಮಾಡ್ತಾ ಇದ್ದಾರೆ ಅವರು ಏನಿಲ್ಲ. ಜನ ದಂಗೆ ಹೇಳಬೇಕು, ಅದು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಆದರೆ ಇಶ್ಯೂ ಇಲ್ವಲ್ಲ ಈಗ, ನಾಲ್ಕಂದ್ರೆ ಬಿಟ್ಟರೆ ಇಶ್ಯೂ ಇಲ್ಲ ಅವ್ರಿಗೆ. ಹೋಗಿ ಟೂರ್ ಮಾಡಿ ಹೋಗಿ, ನೀವು ಹೋಗ್ಬಿಟ್ಟು ಎಲ್ಲೆಲ್ಲಿ ಇದು ಅಫೆಕ್ಟ್ ಆಗಿದಾರಲ್ಲ ರೈತರು, ಎಲ್ಲೆಲ್ಲಿ ತೊಂದರೆ ಆಗಿದೆ ಅವ್ರಿಗೆ ಮಾತಾಡಿ ಅವ್ರ ಸಮಸ್ಯೆ ತೊಗೊಂಬಂದು ಇಲ್ಲಿಡ್ರಿ. ಅವ್ರಿಗೂ ಅರಿವಿದೆ, ಅವರು ನೋಡ್ತಾರೆ ಏನು ಕವೇರಿ ನಡೀತಾ ಇದೆ, ಏನು ರೈತರೇನು ತೊಂದರೆ ಆಗ್ತಾ ಇದೆ, ಏನು ಯುವಕರು ತೊಂದರೆ ಆಗ್ತಾ ಇದ್ದಾರೆ, ಕೈ ಕೆಲಸಗಳಿಲ್ಲ, ಇವೆಲ್ಲ ಗೊತ್ತಿದೆ. ಆದರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಆಡಳಿತ ಮಾಡಿದ್ರಲ್ಲ, ಆಗ ಅವ್ರು ಮಾಡಲಿಲ್ಲ. ಅವರು ಅಧಿವೇಶನ ನಡೀತಾ ಇದೆ, ಇಡೀ ರಾಜ್ಯದ 6 ಕೋಟಿ ಜನರು ನೋಡ್ತಾ ಇದ್ದಾರೆ. ಏನು ಇವತ್ತು ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ನೀರಿನ ಪ್ರಶ್ನೆ, ಕಾವೇರಿ ತಾಯಿ ಪ್ರಶ್ನೆ, ಮತ್ತು ರೈತರದು, ಕಾರ್ಮಿಕರದು, ಎಲ್ಲ ಕಡೆ ಕೂಡ ಇದೇನೋ ನಮಗೆ ಎಲ್ಲೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಉತ್ತರ ಸಿಗ್ತಾಯಿಲ್ಲ. ಆದ್ದರಿಂದ ಜನ ನೋಡ್ತಾಯಿದ್ರು, ಅಧಿವೇಶನ ಬರುತ್ತೆ ಖಂಡಿತ ಅವರು ಕಾರ್ಮಿಕರಾಗಲಿ, ರೈತರಾಗಲಿ, ಯುವಕರಾಗಲಿ ಎಲ್ಲರೂ ಕೂಡ ನಮ್ಮ ಇಶ್ಯೂಸ್ನ ತೊಗೊಳ್ತಾರೆ ಅಂದ್ಬಿಟ್ಟು. ಆದರೆ ಇಲ್ಲಿ ಕೇವಲ ನಾಗೇಂದ್ರ ಅದು ಕೂಡ ಭಾಳ ಮುಖ್ಯ ಇಲ್ಲ ಅಂತಲ್ಲ. ಆದ್ದರಿಂದ ಇದನ್ನು ನೋಡ್ಕೊಳ್ಳಿಕ್ಕೆ ನ್ಯಾಯಾಲಯಗಳಿದೆ, ಅವ್ರು ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ಟೆಂಪ್ರವರಿ ಬೇಲ್ ಅಂತ ಏನೋ ಇದೆಲ್ಲ ಅದರಿಂದ ಸಿಕ್ಕಿದೆ. ದಟ್ಸ್ ಲೆಫ್ಟ್ ಟು ದ ಕೋರ್ಟ್ ತೀರ್ಮಾನ ಮಾಡಬೇಕು. ಅದು ಇಲ್ಲಿ ಇವರು ಮಾಡೋದಲ್ಲ. ಇವ್ರಿಗೆ ಮಾಡಲಿಕ್ಕೆ ಕೆಲಸಗಳಿದೆ. ಇದನ್ನು ಯಾಕೆ ಅವ್ರು ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಅರಿವಿದೆ, ಅವರು ನೋಡ್ತಾರೆ ಏನು ಕವೇರಿ ನಡೀತಾ ಇದೆ, ಏನು ರೈತರೇನು ತೊಂದರೆ ಆಗ್ತಾಯಿದೆ, ಏನು ಯುವಕರು ತೊಂದರೆ ಆಗ್ತಾಯಿದ್ದಾರೆ, ಕೈ ಕೆಲಸಗಳಿಲ್ಲ, ಇವೆಲ್ಲ ಗೊತ್ತಿದೆ. ಆದರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಆಡಳಿತ ಮಾಡಿದ್ರಲ್ಲ, ಆಗ ಅವ್ರು ಮಾಡಲಿಲ್ಲ. ಅವ್ರು ಮಾಡಲಿಲ್ಲ. ಈಗ ಇವರೇನಾದ್ರೂ ವಾಯ್ಸ್ ರೈಸ್ ಮಾಡಿದ್ರೆ ಕಾಂಗ್ರೆಸ್ ಇವರೇ ಕೇಳ್ತಾರೆ, ನೀವು ಮಾಡಿದ್ರೆ ಅಂತ ಕೇಳ್ತಾರೆ. ಆದ್ದರಿಂದ ಇವರು ಬೇರೆ ಕೆಲಸ ಇಲ್ಲದೆ ಅಗೇನ್ ನಮ್ಮ ದುಡ್ಡು, ನಮ್ಮ ಒಂದು ಖರ್ಚನ್ನು ತಗೊಂಡು ಅಲ್ಲಿ ಅಧಿವೇಶನ ಮಾಡ್ಕೊಂಡು ಕೂತಿದ್ದಾರೆ. ಅದು ಅವ್ರಿಗೆ ಸರಿಯಿಲ್ಲ. ಅವ್ರಿಗೆ ಬೇರೆ ಇಶ್ಯೂಗಳಿದೆ, 108 108 ಅದ್ರ ಬಗ್ಗೆ ಗಮನ ಕೊಡಬೇಕು. ಇದನ್ನು ನಾಗೇಂದ್ರ ಅದಕ್ಕೆ ತೊಗೋಬೇಕು. ಅದನ್ನು ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ ಅದು ಕೋರ್ಟ್ಗೆ ಅವ್ರಿಗೆ ಅದು ಏನು ಪನಿಷ್ಮೆಂಟ್ ಆಗುತ್ತೋ ಅಥವಾ ನಿರಪರಾಧಿ ಆಗುತ್ತೋ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ದರಿಂದ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಬೇರೆ ಏನು ಬಾಕಿ ಇಶ್ಯೂಸ್ ಏನಿದೆ ಅದನ್ನು ತೊಗೋಬೇಕಂದ್ಬಿಟ್ಟು ನನ್ನ ಮನವಿ ಇದೆ. ಈಗ ಅನ್ನದಾತ ಅಂತ ಅವರು ಹೇಳ್ತಾರೆ. ಅನ್ನದಾತ ಏನು ಅವನು ಖುಷಿಯಾಗಿದ್ದಾನೆ. ಅವನು ನೋಡಿ, ಈ ಸತಿ ಮಳೆ ಏನಾಯ್ತು ಇವತ್ತು ಏನಾಗಿದೆ, ಆಲ್ಟರ್ನೇಟಿವ್ ಏನು ಮಾಡಬೇಕು. ಈಗ ಅಪೋಸಿಷನ್ ಅಂತ ಹೇಳಿದ್ರೆ, ವಿರೋಧ ಪಕ್ಷ ಅಂತ ಹೇಳಿದ್ರೆ ಅವ್ರಿಗೆ ಆಳುವವ್ರಿಗೆ ನೀವು ಸೋಂಬೇರಿ ಆಗಬೇಡ, ಇದನ್ನ ಹಿಂಗೆ ಮಾಡಬೇಕು, ಏನು ಮಾಡಬೇಕು ಹೋಗಿ ಟೂರ್ ಮಾಡಿ ಹೋಗಿ, ನೀವು ಹೋಗ್ಬಿಟ್ಟು ಎಲ್ಲೆಲ್ಲಿ ಇದು ಅಫೆಕ್ಟ್ ಆಗಿದಾರಲ್ಲ ರೈತರು, ಎಲ್ಲೆಲ್ಲಿ ತೊಂದರೆ ಆಗಿದೆ ಅವ್ರಿಗೆ ಮಾತಾಡಿ ಅವ್ರ ಸಮಸ್ಯೆ ತೊಗೊಂಬಂದು ಇಲ್ಲಿಟ್ಟರೆ ಅಟ್ಲೀಸ್ಟ್ ಗೌರವಕ್ಕೆ ಬರುತ್ತೆ. ಗೌರವಕ್ಕೆ ಬಂದಾಗ ಅವ್ರು ಮಾಡದೇ ಇದ್ದಾಗ ಜನ ದಂಗೆ ಹೇಳ್ತಾರೆ. ಜನ ಹೇಳ್ತಾರೆ ನೋಡಿ. ಮತ್ತು ಇನ್ನೊಂದೇನು ಹೇಳ್ತಾರೆ, ಈಗ ಅವರು ಯಾರೋ ಇಲ್ಲ ನಮಗೆ. ಅವರು ರೈತರು ಅನ್ನದಾತ ಅಂದರೆ ನನಗೋಸ್ಕರ ನಿನಗೋಸ್ಕರ ಎಲ್ರಿಗೂ ಅನ್ನ ಕೊಡೋರು ಅವರು. ಅವ್ರಿಗೆ ಈಗ ಅವರು ಸಮಸ್ಯೆ ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಇದನ್ನು ಕಠಿಣವಾಗಿ ಯೋಚನೆ ಮಾಡಿ ಮಾಡಬೇಕು. ಸರ್ಕಾರ ಗೊತ್ತಾಗ್ತಾ ಇದೆ. ಆದರೆ ಅದನ್ನು ಸರಿಯಾಗಿ ಮುಟ್ಟಿಸೋ ಕೆಲಸ ಬಂದು BJP ಅಪೋಸಿಷನ್ಗೆ ಇದೆ. ಅದು ಅದು BJP ಆಗಲಿ JDS ಆಗಲಿ ಅವರು ಇದನ್ನು ಅವ್ರ ಗಮನಕ್ಕೆ ತಂದು ಮಾಡಬೇಕಂತ ನನ್ನೊಂದು ಬೇಡಿಕೆ ಇದೆ ನನಗೆ. ಸರ್, ಕೆಲವೊಂದಿಷ್ಟು ಜನ ಹೇಳ್ತಿರ್ತಕ್ಕಂಥದ್ದು ಏನಂದರೆ BJP ಕೇಂದ್ರದಲ್ಲಿ ಅಧಿಕಾರ ಇದೆ, ಇದು ಏನು ನಾಗೇಂದ್ರ ಅವರು ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರೇ ತನಿಖೆ ಮಾಡಿ ಅವ್ರನ್ನ ಒಳಗೆ ಹಾಕಿ ಅದು ಬಿಟ್ಟು ಇಲ್ಲಿ ಬಂದು ಈ ಥರ ಹೋರಾಟಗಳು ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ವಾದ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಕರೆಕ್ಟೇ. ಅದು ಭಾಳ ಚೆನ್ನಾಗಿದೆ. ಅದು ಕೇಂದ್ರದಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅವರು. ಆದರೆ ಇಶ್ಯೂ ಇಲ್ವಲ್ಲ ಈಗ, ನಾಗೇಂದ್ರ ಬಿಟ್ಟರೆ ಇಶ್ಯೂ ಇಲ್ಲ ಅವ್ರಿಗೆ. ಬೇರೆ ಇದೆಲ್ಲ ಅವ್ರಿಗೆ ಗೊತ್ತಿದೆ. ಅದು ಮಾಡಿದ್ರೆ ಕಾಂಗ್ರೆಸ್ ಅವ್ರು ಕೇಳ್ತಾರೆ, ನೀವು ಮಾಡಿದ್ರೇನ್ರಿ. ಈಗ ಇವರು ಉದಾಹರಣೆಗೆ ಇದು ನಮ್ಮ 30 ಸ್ಟೇಟಲ್ಲಿ ಇದು ಒಂದು ಸ್ಟೇಟ್ ಇದು. ಆದರೆ ಕೇಂದ್ರದಲ್ಲಿ ಏನು ಮಾಡ್ತಾರೆ, ತಾವು ಹೇಳಿದ್ರೆ ಕೇಂದ್ರ ಮಾಡ್ತಾಯಿದ್ದಾರೆ ಅವರು ಏನಿಲ್ಲ. ಕೇಂದ್ರದಲ್ಲಿ BJP ಸರ್ಕಾರ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ಧರ್ಮ, ಇನ್ನೊಂದು ಆ್ಯಂಟಿ ಪಾಕಿಸ್ತಾನ್, ಆ ಇಶ್ಯೂ ಬಿಟ್ಟರೆ ಏನಿದೆ ಅವರಲ್ಲಿ, ಏನು ಆಗ್ತಾಯಿದೆ ಇವತ್ತು ಎಂಥ ಸಮಸ್ಯೆ ಇದು ಮಾಡ್ತಾಯಿದ್ದಾರೆ, ಇದನ್ನು ಹೋಗ್ತಾ ಇರ್ತಾಯಿದ್ದಾರೆ. ಆದ್ದರಿಂದ ಇವ್ರಿಗೆ ಬೇರೆ ಏನಿಲ್ಲ. ಇವ್ರು ಇದನ್ನು ರೈಸ್ ಮಾಡ್ತಾರೆ, ಅವರು ಡೆಲ್ಲಿ ಮೋದಿ ಹಿಂಗೆ ಮಾಡ್ತಾರೆ. ಹೌದು, ನಿಜಾನೇ ಅದು. ಅಮಿತ್ ಶಾ ಮಾಡ್ತಾರೆ, ಹೌದು, ನಿಜಾನೇ ಅದು. ಆದ್ದರಿಂದ ಸರಿ ಇಲ್ಲ. ಅಟ್ಲೀಸ್ಟು ಈಗ JDS ಆದರೂ ಮಾಡಬೇಕಾಗಿತ್ತು. ಅವರು
ಅಲಯನ್ಸ್ ಆಗಿದಾರಲ್ಲ, ಬಿ ಜೆ ಪಿ ಜೊತೆ ಅಲಯನ್ಸ್ ಆಗಿದಾರಲ್ಲ, ಅವರು ಬಾಯಿ ತೆಗಿಯೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಫೈನಲಿ ಏನಂತ ಹೇಳಿದ್ರೆ ಜನ ದಂಗೆ ಹೇಳಬೇಕು, ಅದು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ನೋಡಿ, ಈಗ ಯಾವುದೋ ಒಂದು ಕಾಕ್ರೋಚ್ ಪಾರ್ಟಿಯಿಂದ CJP ಅಂತ ಒಂದು ಬಂದಿದೆ. ನೋಡಿ, ಅವರು ಹುಡುಗರು, ಅವ್ರಿಗೆ ಏನು ಅನುಭವ ಇಲ್ಲ ಅವ್ರಿಗೆ. ನೋಡಿ ಮಾಡ್ತಾಯಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ, ಇವರೆಲ್ಲ ಕಿತ್ತು ಹೋಗ್ತಾರೆ ಇವರು. ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ಆಗಲಿ ಕಿತ್ತು ಹೋಗ್ತಾರೆ ಅವರು. ಆದ್ದರಿಂದ ಇವರು ಕೂಡ ಆ ಒಂದು ಇಶ್ಯೂಗಳನ್ನ ತಗೊಂಡು ಜನರ ಮುಂದೆ ಬರಬೇಕು, ಜನರಿಗೆ ಸಹಾಯ ಮಾಡಬೇಕಂತ ನನ್ನ ಒಂದು ಒತ್ತಾಯ ಇದೆ ಸರ್. ಸೊ ಇದಿಷ್ಟು ಅಡ್ವೊಕೇಟ್ ನರಸಿಂಹಮೂರ್ತಿ ಅವರ ಮಾತುಗಳು. ಕ್ಯಾಮ್ರಾಮನ್ ಹೊನ್ನಪ್ಪ ಜೊತೆ ರಮೇಶ್ ತಡ್ಕಲ್, ಕರ್ನಾಟಕ TV, ಬ್ಯಾಂಗ್ಳೂರು.